ಸಾಂಸ್ಕೃತಿಕ ನಗರಿ ಎಂದೇ ಖ್ಯಾತಿಯಾಗಿರುವ ಮೈಸೂರು ತನ್ನ ಐತಿಹಾಸಿಕ ಹಾಗೂ ಪುರಾತನ ದೇವಸ್ಥಾನಗಳಿಗೆ ಹೆಸರಾಗಿದೆ. ಮೈಸೂರು ಮಹಾರಾಜರ ಆಳ್ವಿಕೆಯ ಕಾಲದಿಂದಲೂ ಇಲ್ಲಿನ ದೇವಾಲಯಗಳಿಗೆ ವಿಶೇಷ ಪ್ರಾಮುಖ್ಯತೆ ದೊರೆತಿದೆ. ಇಂತಹದ್ದೇ ಒಂದು ವಿಶಿಷ್ಟ ದೇವಸ್ಥಾನವೆಂದರೆ ಒಂದೇ ಸ್ಥಳದಲ್ಲಿ 108 ಶಿವಲಿಂಗಗಳನ್ನು ಹೊಂದಿರುವ ಮೈಸೂರಿನ ಶಿವಲಿಂಗ ದೇವಸ್ಥಾನ. ಈ ದೇವಾಲಯವು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿಯ ಜೊತೆಗೆ ಐತಿಹಾಸಿಕ ಮಹತ್ವವನ್ನ ಸಹ ಒಡ್ಡುತ್ತದೆ. ಸಾವಿರದ 1950ರಲ್ಲಿ ಮೈಸೂರು ಸಂಸ್ಥಾನದ ಆಡಳಿತಗಾರ ಜಯಚಾಮರಾಜೇಂದ್ರ ಒಡೆಯರ್ ಮತ್ತು ಸಿದ್ಧಲಿಂಗ ಮಠದ ಸಿದ್ಧಲಿಂಗ ಶ್ರೀಗಳ ಸಹಯೋಗದಲ್ಲಿ ಈ ದೇವಸ್ಥಾನವನ್ನು ಉದ್ಘಾಟಿಸಲಾಯಿತು. ಒಂದೇ ಸ್ಥಳದಲ್ಲಿ 108 ಶಿವಲಿಂಗಗಳನ್ನು ಸ್ಥಾಪಿಸಿ ಪ್ರತಿನಿತ್ಯ ಪೂಜೆಯನ್ನು ನಡೆಸಲಾಗುತ್ತಿದೆ. ಈ ದೇವಾಲಯದ ವಿಶೇಷತೆ ಎಂದರೆ ಶಿವರಾತ್ರಿಯಂದು ನಡೆಯುವ ಅದ್ದೂರಿ ಅಭಿಷೇಕ ಮತ್ತು ಬಿಲ್ವಪತ್ರೆ ಸಮರ್ಪಣೆ. ಭಕ್ತರು ಒಂದೇ ಸ್ಥಳದಲ್ಲಿ 108 ಶಿವಲಿಂಗಗಳಿಗೆ ಪೂಜೆ ಸಲ್ಲಿಸುವುದರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ದೇವಾಲಯದ ಒಳಗಿನ ರಚನೆಯು ಮನಮೋಹಕವಾಗಿದ್ದು, ಶಿವಲಿಂಗಗಳನ್ನು ವೃತ್ತಾಕಾರದಲ್ಲಿ ಸಮತಟ್ಟಾಗಿ ಜೋಡಿಸಲಾಗಿದೆ. ಮಧ್ಯಭಾಗದಲ್ಲಿ ಶಿವನ ಮೂರ್ತಿಯನ್ನ ಸ್ಥಾಪಿಸಲಾಗಿದ್ದು, ಇದು ಭಕ್ತರಲ್ಲಿ ಆಧ್ಯಾತ್ಮಿಕ ಭಾವನೆಯನ್ನ ಮೂಡಿಸುತ್ತದೆ. ಈ ಸ್ಥಳದ ಸೌಂದರ್ಯವು ಭಕ್ತರನ್ನ ಸೆಳೆಯುವಂತಿದ್ದು, ಶಿವಲಿಂಗಗಳ ಜೋಡಣೆಯು ದೃಶ್ಯ ವೈಭವವನ್ನು ಸೃಷ್ಟಿಸುತ್ತದೆ. ಪ್ರತಿದಿನ ಬೆಳಗ್ಗೆ ಇಲ್ಲಿ ನಡೆಯುವ ಪೂಜೆಗಳು ದೇವಾಲಯದ ಆಧ್ಯಾತ್ಮಿಕ ವಾತಾವರಣವನ್ನು ಇನ್ನಷ್ಟು ಶ್ರೀಮಂತಗೊಳಿಸುತ್ತದೆ. ಮುಖ್ಯವಾಗಿ ಎದುರುಗಡೆ ಶಿವಲಿಂಗದ 108 ಶಿವಲಿಂಗ, ಶೈವ ಶಿಲ್ಪಿ ಬ್ರಹ್ಮರ್ಷಿ ಗುರುಕುಲಂ ಅಂತ ಅಲ್ಲಿ 108 ಶಿವಲಿಂಗ ಸ್ಥಾಪನೆಯನ್ನು ಸಿದ್ಧಲಿಂಗ ಸ್ವಾಮಿಗಳು ಜಯಚಾಮರಾಜೇಂದ್ರ ಮಹಾರಾಜ ಒಡೆಯರ ಒಂದು ಸಮ್ಮುಖದಲ್ಲಿ ಸ್ಥಾಪನೆ ಮಾಡಿದ್ರು. ಅದು 1940ನೇ ಇಸ್ವಿ ಪ್ರಾರಂಭ ಮಾಡಿ 1950ನೇ ಇಸ್ವಿಗೆ ಅದು ಸಂಪೂರ್ಣ ಆಯಿತು. 50ನೇ ಇಸ್ವಿಗೆ ಇದು ಪೂಜಾ ಕಾರ್ಯಕ್ರಮ ಆವಾಗಿಂದ ನಡೀತಾ ಇದೆ. ಯಾವಾಗ ಪೂಜೆ ನಡೀತಾ ಇದೆ? ಇದು ವರ್ಷಕ್ಕೊಂದ್ಸರಿ ಪೂಜೆ ಮಾಡ್ತಿರೋದು. ಅದರಿಂದ ಒಂದು ವರ್ಷಕ್ಕೊಂದ್ಸರಿ ಪ್ರತಿನಿತ್ಯ ತೆಗೆದು ಪ್ರತಿನಿತ್ಯ ಪೂಜೆ ಆಗುತ್ತೆ. ಅದು ವಿಶೇಷ ಪೂಜೆ ಶಿವರಾತ್ರಿ ದಿನ ವರ್ಷಕ್ಕೊಂದ್ಸರಿ ಪೂಜೆ ಆಗುತ್ತೆ. ತುಂಬ ಜನ ಭಕ್ತರುಗಳೆಲ್ಲ ಬರ್ತಾರೆ. ಎಲ್ಲರ ಒಂದು ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಪ್ರಸಿದ್ಧವಾದ ಒಂದು ಶಿವಲಿಂಗದ 108 ಶಿವಲಿಂಗದ ಒಂದು ಕ್ಷೇತ್ರ ಇದೆ. ಈ ದೇವಸ್ಥಾನವು ಕೇವಲ ಆಧ್ಯಾತ್ಮಿಕ ಕೇಂದ್ರವಷ್ಟೇ ಅಲ್ಲ, ಐತಿಹಾಸಿಕ ಮತ್ತು ಪುರಾತನ ಸ್ಥಳವಾಗಿಯೂ ಗುರುತಿಸಲ್ಪಟ್ಟಿದೆ. ಆದರೆ ಈ ದೇವಾಲಯವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವ ಅಗತ್ಯವಿದೆ ಎಂದು ಸ್ಥಳೀಯರು ಅಭಿಪ್ರಾಯ ಪಡುತ್ತಾರೆ. ದೇವಾಲಯದ ಸೌಕರ್ಯಗಳನ್ನು ಸುಧಾರಿಸಿ ಇದನ್ನು ಒಂದು ಪ್ರಮುಖ ಯಾತ್ರಾ ಸ್ಥಳವನ್ನಾಗಿ ಮಾಡಬಹುದು ಎಂಬ ಸಲಹೆಗಳು ಕೇಳಿಬರುತ್ತಿವೆ. ಈ ದೇವಸ್ಥಾನವು ಮೈಸೂರಿನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆಯ ಒಂದು ಅಮೂಲ್ಯ ಆಸ್ತಿಯಾಗಿದ್ದು, ಇದರ ಸಂರಕ್ಷಣೆ ಮತ್ತು ಅಭಿವೃದ್ಧಿಯು ಭಕ್ತರಿಗೆ ಮತ್ತು ಪ್ರವಾಸಿಗರಿಗೆ ಹೆಚ್ಚಿನ ಆಕರ್ಷಣೆಯನ್ನು ಒಡ್ಡಲಿದೆ.